ಇವತ್ತು ಕಿರಳಿಕಾಯಿ ಉಪ್ಪಿನಕಾಯಿ ಮಾಡೋದನ್ನ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಫಸ್ಟು ಕಿರಳಿಕಾಯಿಗೆ ನೀರು ಹಾಕಬೇಕು. ತೊಳ್ಕೊಂಡಿದ್ದೀನಿ, ಚೆನ್ನಾಗಿ ಬೇಯಿಸ್ಕೋಬೇಕಿದ್ನ ಸ್ಟವ್ ಮೇಲೆ ಇಟ್ಕೊಂಡು. ಹೆಲ್ದಿಯಾಗಿರುತ್ತೆ ಕಿರಳಿಕಾಯಿ, ಎಲ್ಲದಕ್ಕೂ ಹೆಲ್ದಿ ಬೆನಿಫಿಟ್ ಜಾಸ್ತಿ ಇರುತ್ತೆ ಕಿರಳಿಕಾಯಲ್ಲಿ. ಎಲ್ಲರೂ ತಿನ್ನಬೇಕು, ಪಿತ್ತ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರು ಅವಾಗ ಇಂದಿನ ಕಾಲದಲ್ಲಿ. ಸೇಮ್ ಈಗಲೂ ಮನೇಲೇ ಮಾಡ್ಕೋಬೇಕು ಉಪ್ಪಿನಕಾಯಿನ. ಅಂಗಡಿಲೆಲ್ಲ ತಂದು ತಿಂತಾರೆ, ನಾವಂತೂ ಮನೇಲೇ ಮಾಡ್ಕೊಂಡು ತಿಂತೀವಿ. ಫಸ್ಟು ಸಾಸಿವೆ ಚಿಟಿಪಿಟ ಚಿಟಪಟ ಅಂತ ಸಿಡಿಬೇಕದು. ಸಿಡಿದ್ಮೇಲೆ ಅದು ಆಗೈತೆ ಅಂತ ನೆಕ್ಸ್ಟ್ ಅದಕ್ಕೆ ಜೀರಿಗೆ ಮೆಂತ್ಯ ಎರಡನ್ನೂ ಹಾಕೊಂಡು ಹುರ್ಕೋಬೋದು, ಏನು ಪರವಾಗಿಲ್ಲ. ಲೋ ಫ್ಲೇಮಲ್ಲಿ ಮಾಡಿ ಥರ ಮಾಡಬೇಕು, ನಿಧಾನ ಕುರಿಬೇಕು. ಲೋ ಫ್ಲೇಮಲ್ಲಿ ಸೀದೋಗ್ಬಿಟ್ರೆ ಕೈ ಬಂದುಬಿಡುತ್ತೆ, ಜಾಸ್ತಿ ಸೀಸಬಾರ್ದು. ಲೋ ಫ್ಲೇಮಲ್ಲಿ ಬೆಚ್ಚಗಾಗಂಗೆ ಈ ಬ್ರೌನ್ ಕಲರ್ ಬರೋಂಗೆ ನಿಧಾನ ಹುರ್ಕೋಬೇಕು. ಇದನ್ನು ಸಿಡಿತವೆ, ಹುರಿದಾಗ ಚಿಟಪಟ ಅಂತ ಸಿಡಿದಾಗ ಆಗೈತೆ ಅಂತ. ಅದನ್ನು ಈಗ ಅದನ್ನ ಹುರ್ಕೋತಾ ಇದ್ದೀನಿ, ಚೆನ್ನಾಗಿ ಹುರ್ಕೋಬೇಕು. ಸ್ಮೆಲ್ ಹೋಯ್ತದೆ ಅದರಲ್ಲಿ, ಆಗೈತೆ ಈಗ. ಆದಮೇಲೆ ಮೆಂತ್ಯ ಒಳ್ಳೆಯದು, ಜೀರಿಗೆ ಒಳ್ಳೆಯದು, ಸಾಸಿವೆ ಒಳ್ಳೆಯದು. ಸಾಸಿವೆ ಎಣ್ಣೆ ಮಾಡ್ತಾರಲ್ಲ ಆ ಥರ ಎಲ್ಲ ಮನೇಲೇ ಮಾಡ್ಕೊತೀನಿ. ಈಗ ಈಚೆ ಹೊರಗಡೆ ಫುಡ್ ಚೆನ್ನಾಗಿಲ್ಲ, ಎಲ್ಲ ಕೆಮಿಕಲ್ ಹಾಕಿ ಮಾಡ್ತಾರೆ, ಅದು ಇದು ಮಾಡಿ ಹಾಕ್ತಾರೆ. ಮನೇಲಿದ್ರೇ ಮಾಡಿಕೊಂಡು ಊಟ ಮಾಡಿದ್ರೇ ಸರಿ. ಈಗ ಇದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟೇ ಮೆಣಸಿನ್ಕಾಯಿನ ಹತ್ರಲ್ಲೇ ಬೆಚ್ಚಗೆ ಮಾಡ್ಕೋಬೇಕು. ಆಫ್ ಮಾಡಿದ್ದೀನಿ, ಬೆಚ್ಚಗೆ ಮಾಡ್ಕೋಬೇಕು ಅದನ್ನೇ. ಒಂದು ಸ್ವಲ್ಪ ಬೆಚ್ಚಗೆ ಅಂದರೆ ನಾನು ನೀರು ಹಾಕ್ಬಿಟ್ಟು ಇದು ಗ್ರೈಂಡ್ ಮಾಡಲ್ಲ, ಪುಡಿ ಮಾಡ್ಕೋಬೇಕಲ್ವ, ಅದಕ್ಕೇ ಬೆಚ್ಚಗಾಗಲಿ ಸಾಕು ಮೆಣಸಿನ್ಕಾಯಿ. ಆಗೈತೆ ಅದನ್ನೂ ಆಯಿತು. ಆದಮೇಲೆ ಈಗ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕಿರಳಿಕಾಯಿ ಆಗೈತಿದ್ದು, ಆಫ್ ಮಾಡಿ ಇಟ್ಟಿದೆ ತಣ್ಣಗಾಗಲಿ ಅಂತ ಬೆಂದು. ಇವಾಗ ನಮ್ಗೆ ಯಾವ ಶೇಪ್ಗೆ ಕಟ್ ಮಾಡ್ಕೊಬೋದು. 3 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ, ಯಾವ ಆ ಶೇಪ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಫಸ್ಟು ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಬೇಕು. ನೆಕ್ಸ್ಟ್ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನೂ ಎರಡನ್ನೂ ರೋಸ್ಟ್ ಮಾಡ್ಕೋಬೇಕು, ಬ್ರೌನ್ ಕಲರ್ ಬರೋಗಂಟ, ಹಸಿ ಸ್ಮೆಲ್ ಹೋಗೋ ಗಂಟನೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಈಚೆ ಕಡೆನೇ ಒಂದು 15 ದಿವಸ ಇಟ್ಕೊಂಡ್ರೂ ಈಚೆ ಕಡೆನೂ ಏನು ಕೆಡಲ್ಲ. ಒಬ್ಬೊಬ್ರ ಕೈಲಿ ಭೂಷಣ ಬಂತು ಅಂತಾರೆ, ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಯಾವುದೇ ಕಾರಣಕ್ಕೂ ಭೂಷಣ ಬರಲ್ಲ, ಕೆಟ್ಟೋಗಲ್ಲ ಬೇಗ. ಚೆನ್ನಾಗಿ ಫ್ರೈ ಆಗೈತೆ. ಈಗ ಕಿರಳಿಕಾಯಿ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೇ ಕೈ ಕಮ್ಮಿ ಆಗುತ್ತೆ. ಅಂದರೆ ಕೈ ಅಂತಾರೆ ಎಲ್ಲಾದ್ರೂ, ಅದರಿಂದ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ಕಮ್ಮಿ ಆಗುತ್ತೆ, ಕೈ ಬರಲ್ಲ ಜಾಸ್ತಿ. ಎಣ್ಣೆಲಿ ರೋಸ್ಟ್ ಮಾಡಬೇಕು ಚೆನ್ನಾಗಿ, ಘಮ ಅನ್ನುತ್ತದು, ಅಲ್ಲಿ ಗಂಟ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕಿರಳಿಕಾಯಿ ಯಾರ್ಯಾರು ತಿಂತೀರೋ ಅವ್ರು ಕಾಮೆಂಟ್ ಮಾಡಿ. ನಾವೆಲ್ಲ ತಿಂತೀವಿ, ಮಕ್ಳಿಗೆಲ್ಲ ಹಾಕ್ಕೊಡ್ತೀವಿ. ಉಪ್ಪು ಸಾಂಬಾರು ಮಾಡಿದ್ರೆ ನಮ್ಮ ಮನೇಲಿ ಉಪ್ಪಿನಕಾಯಿ ಡೈಲಿ, ಉಪ್ಪು ಸಾಂಬಾರಿಗೆ ಉಪ್ಪಿನಕಾಯಿನೇ ಹಾಕೊಳ್ಳೋದು ಜಾಸ್ತಿ, ಎಲ್ಲರೂ ಯೂಸ್ ಮಾಡ್ತೀವಿ. ತಿನ್ನಬೇಕಾಗಿರೋದೇ ತಿಂತೀವಿ ಎಲ್ಲ. ಇದು ರೋಸ್ಟ್ ಆಗೈತೆ ಚೆನ್ನಾಗಿ. ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ನೀರು ಹಾಕ್ಬಾರ್ದು, ಅದಕ್ಕೆ ರುಚಿ ಹಾಕಿದ್ರೆ ಅದೇ ನೀರು ಬಿಟ್ಕೊಳ್ಳುತ್ತೆ. ಅಂದರೆ ನನಗೆ ಅದೇ ಗಷ್ಟ ಬರುತ್ತಲ್ಲ, ಅದು ಬೇಡ. ನಾವು ಯಾರು ಗಷ್ಟ ತಿನ್ನೋದಿಲ್ಲ, ಬರೀ ಉಪ್ಪಿನಕಾಯಿ ಮಾತ್ರ ತಿನ್ನೋದು, ಅದರಿಂದ ನಾನು ಹಾಕ್ಕೊಳ್ಳಿಲ್ಲ. ಅದು ರುಚಿ ಹಾಕ್ತೀವಲ್ಲ, ರುಚಿ ಹಾಕೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ. ಹಂಗಂದ್ರೂ ಒಂದು ಸ್ವಲ್ಪ ಬೇಯಬೇಕಲ್ವ, ಒಂದು ಚೂರು ನೀರು ಹಾಕೋಬಿಡಿ.